ಹೊಳೆನರಸೀಪುರ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಶಾಸಕ ಎಚ್ ಡಿ ರೇವಣ್ಣ ಹಾಗೂ ತಹಶೀಲ್ದಾರ್ ವೈ.ಎಂ. ರೇಣುಕುಮಾರ್ ಉಪಸ್ಥಿತಿಯಲ್ಲಿ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಸೇವೆ ಮಾಡುವ ಉದ್ದೇಶದಿಂದ ಕಳೆದ 25 ವರ್ಷದಿಂದ ಹೂವಿನ ವ್ಯವಸ್ಥೆ ಹಾಗೂ ಪ್ರಸಾದ ವ್ಯವಸ್ಥೆ ಮಾಡುತ್ತಿದ್ದೇನೆ. ಒಬ್ಬ MP ಹೇಳಿದರು ಅಂತ ಪ್ರಸಾದ ಸೇವೆಯನ್ನು ನಿಲ್ಲಿಸುತ್ತೇವೆ ಎಂದು ನೀವು ಹೇಳಿದರೆ ಏನರ್ಥ? ಈ ರೀತಿಯಲ್ಲಿ ತೇಜೋವಧೆ ಮಾಡುವುದಾದರೆ ನನಗೆ ಕೊಟ್ಟಿರುವ ಪ್ರೋಟೋಕಾಲ್ ಬೇಡ ಬಿಡಿ ಎಂದು ಸರ್ಕಾರಕ್ಕೆ ಬರೆಯುತ್ತೇನೆ ಎಂದು ಶಾಸಕ ಎಚ್ ಡಿ ರೇವಣ್ಣ ಬೇಸರದಿಂದ ನುಡಿದರು. MP ಅವರ ಮನೆ ಪೂಜೆ ದಿನ 10,000 ಜನರಿಗೆ ಪ್ರಸಾದ ಮಾಡಿಸಲಿ, ನಾನು ನಮ್ಮನೆ ಪೂಜೆ ದಿನ ಪ್ರಸಾದ ಮಾಡಿಸುತ್ತೇನೆ. ನಾನು ಸ್ಥಳೀಯ ಶಾಸಕನಿದ್ದೇನೆ, ಜೊತೆಗೆ ಆರಾಧನಾ ಸಮಿತಿ ಅಧ್ಯಕ್ಷನಿದ್ದೇನೆ. ನನಗೆ ಹಕ್ಕಿದೆ. ನನಗೆ ಮಾಡಿಸಬೇಡ ಅಂತ ಹೇಳಲು ನೀವ್ಯಾರ್ರಿ? ಆದರೂ ಊರಿನಲ್ಲಿ ಅಶಾಂತಿ ಆಗಬಾರದು ಅಂತ ತಲೆ ಬಾಗುತ್ತಿದ್ದೇನೆ. ಇಂದು ಬೇಡ ಅಂತ ಹೇಳುವವರು ಕಳೆದ 25 ವರ್ಷಗಳಿಂದ ಯಾವ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ? ದೇವೇಗೌಡರು ಜನರಿಂದ ಹಣ ಸಂಗ್ರಹಿಸಿ ಶಾಲಾ ಕಾಲೇಜು ಕಟ್ಟಿಸಿದ್ದಾರೆ. ಈಗ ನೋಡ್ರಿ ನಾನು ಎಷ್ಟು ಶಾಲಾ ಕಾಲೇಜು ಅಭಿವೃದ್ಧಿ ಮಾಡಿದ್ದೇನೆ ಎಂದರು. ಊರಿನಲ್ಲಿ ಅಶಾಂತಿ ಉಂಟಾಗಬಾರದು. ಜಾತ್ರೆ ದಿನ ಹೆಣ್ಣು ಮಕ್ಕಳಿಗೆ ಬಣ್ಣ ಹಾಕೋದು ಅಥವಾ ಕೆಟ್ಟದಾಗಿ ವರ್ತಿಸದಂತೆ ನೋಡಿಕೊಳ್ಳಿ. ಯಾವುದೇ ಪಕ್ಷವಾದರೂ ಮುಲಾಜಿಲ್ಲದೆ ಬೆಂಡೆತ್ತಿ ಎಂದರು. ಪೊಲೀಸ್ ಠಾಣೆಯಲ್ಲಿ ಬೇಕಾದವರಿಗೆ ಕುರ್ಚಿ ಹಾಕಿಸಿ ಕೂರಿಸೋದು, ಬೇಡದವರಿಗೆ ನಿಲ್ಲಿಸೋದು ಬಿಡಿ. ಹಳ್ಳಿ ಮೈಸೂರಿನ ಜೋಡಿಗುಬ್ಬಿಯಲ್ಲಿ ಅಣ್ಣ ತಮ್ಮ ಗಲಾಟೆಯಲ್ಲಿ ಪೊಲೀಸ್ ಒಬ್ಬ ಮಫ್ತಿಯಲ್ಲಿ ಮದ್ಯ ಸೇವಿಸಿ ಜನರನ್ನು ಪೀಡಿಸುವ ವಿಡಿಯೋ ಬಂದಿದೆ, ಕಳುಹಿಸುತ್ತೇನೆ, ನೀವೇ ನೋಡಿ, SP ಸಾಹೇಬರಿಗೂ ತೋರಿಸುತ್ತೇನೆ ಎಂದರು. ಜನಸಾಮಾನ್ಯರಿಗೆ ತೊಂದರೆ ಆಗದಂತೆ ಅಗತ್ಯ ಕ್ರಮ ಕೈಗೊಂಡು ಜಾತ್ರಾ ಮಹೋತ್ಸವ ಸುಸೂತ್ರವಾಗಿ ನಡೆಯುವಂತೆ ಎಲ್ಲರೂ ನೋಡಿಕೊಳ್ಳಿ ಎಂದರು. ಪಟ್ಟಣದ ಪ್ರಸಿದ್ಧ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಬ್ರಹ್ಮರಥೋತ್ಸವ ಸಂದರ್ಭದಲ್ಲಿ ಕೋಟೆ 4 ರಾಜಬೀದಿಗಳಲ್ಲಿ ವಾಹನ ಸಂಚಾರ ನಿಷೇಧಿಸಲಾಗಿದೆ. ಗಾಂಧಿ ವೃತ್ತದ ಮೂಲಕ ಬರುವ ಭಕ್ತಾದಿಗಳಿಗೆ ಶ್ರೀ ಮಹಾಗಣಪತಿ ಪೆಂಡಾಲಿನ ಮುಂಭಾಗದಲ್ಲಿ ದ್ವಿಚಕ್ರ ಹಾಗೂ 4 ಚಕ್ರದ ವಾಹನಗಳಿಗೆ ಪಾರ್ಕಿಂಗ್ ಅವಕಾಶ ಮಾಡಲಾಗಿದೆ. ಕಾಲುವೆ ಕವರ್ ಡೆಕ್ ಮೇಲೆ ಒಂದು ಬದಿ ಮಾರುಕಟ್ಟೆ ನಡೆಯುತ್ತಿದ್ದ ಮತ್ತೊಂದು ಕಡೆ ಅರಕಲಗೂಡು ರಸ್ತೆ ಸಮೀಪ ಬಾಬು ಜಗಜೀವನ್ ರಾಮ್ ವೃತ್ತದವರೆಗೂ ಖಾಲಿ ಪ್ರದೇಶದಲ್ಲಿ ಪಾರ್ಕಿಂಗಿಗೆ ಅವಕಾಶ ಮಾಡಲಾಗಿದೆ. ಮೈಸೂರು ರಸ್ತೆಯಿಂದ ದೇವರಾಜ ರಸ್ತೆ ಮೂಲಕ SLN ದೇವಾಲಯಕ್ಕೆ ತೆರಳುವ ಮಾರ್ಗದಲ್ಲಿ ಎಡಬದಿಯ ಖಾಲಿ ನಿವೇಶನದಲ್ಲಿ ಸಮತಲಗೊಳಿಸಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ ಮತ್ತು ಇವುಗಳನ್ನು ಹೊರತುಪಡಿಸಿ ಬೇರೆಲ್ಲೂ ವಾಹನಗಳ ಪ್ರವೇಶ ಅಥವಾ ಪಾರ್ಕಿಂಗ್ ಮಾಡದಂತೆ ವಿನಂತಿಸಿ ಸಾರ್ವಜನಿಕರು ಸಹಕರಿಸಲು ನಗರ ಪೊಲೀಸರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಅಲ್ಲಿ ನುಣ್ಣಿ ಮರ ಕಟ್ಟಿದ್ದೆ. ನನ್ನ ಕುಟುಂಬ ಅದು ಇವತ್ತೆಲ್ಲ ಒಂದು 50 ವರ್ಷ 100 ವರ್ಷ ಏನೋ ಎಷ್ಟು ವರ್ಷದಿಂದ ಮಾಡ್ತೇವೆ ಅಲ್ಲ ಅವರು 60 ನನಗೆ ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ, ನಮ್ಮ ಗೊತ್ತಿಲ್ಲ, ಅದನ್ನು ನಾನು ಈ ಬನ್ನಿ ಮರ ಕಡೆ ಎಲ್ಲೇ ಅಲ್ಲಂದರೆ ಈಗ ನಾವು ಒಂದು 25 ವರ್ಷದಿಂದ ಪ್ರಸಾದ ಹೂವು ಎಲ್ಲ ಸೇವೆ ಕೆಲಸ ಮಾಡ್ತಾ ಇದ್ದೀವಿ. ಇದನ್ನು ನೀವು MP ಹೇಳಿದ್ರು ಅಂತೇಳಿ ನಿಲ್ಲಿಸ್ತೀವಿ ಅಂತ ಅರ್ಥ ಏನು? ಯಾತಕ್ಕೋಸ್ಕರ ಪ್ರಸಾದ ಕೊಡೋದು ಏನು ಕಾರಣ? ಅದು ಸೇರು 55 ಲಕ್ಷ ರೂಪಾಯಿ ಸೇರು 55 ಮರ ಸೇರು ಒಂದು 75 ಲಕ್ಷ ಆಯಿತು. ಯಾರಿದ್ದಾರೆ ಅವತ್ತು? ಆ ಚೇರು ಕಟ್ಟಕ್ಕೆ ಯಾವನಿದ್ದಾನೆ? ಇವತ್ತು ಏನು ಹಿಡಿಯೋಕ್ಕಾಗದ? ಅಲ್ಲ ನನಗೇನಿಲ್ಲ ರೀ, ನನಗೆ ಭಕ್ತಾದಿಗಳಿಗೆ ಏನಪ್ಪ ಒಂದು ಪ್ರಸಾದ ಕೊಡಬೇಕು ಅಂತ ನಾವು ದೇವಸ್ಥಾನ ವಿನಿಯೋಗ ಮಾಡಿಸ್ಬೋದು. ಆ ನರಸಿಂಹಸ್ವಾಮಿ ಅದು ಇದಾಗಿತ್ತು. ಅದಕ್ಕೆ ಇವರಿಂದ ಕರೆಸಿ ಕೋಲಾರ ತಿರುಪತಿಯಿಂದ ಕರೆಸಿ ಅವತ್ತು ಅಷ್ಟಬಂಧನ ಮಾಡಿಸಿದ್ದಾರೆ. 2004 ಇಸ್ವಿ ಅಷ್ಟಬಂಧನ ಮಾಡಿಸಿದ್ದಾರೆ. 2004 ನಾನು ಹೇಳೋದು ಈ ಥರ ನನಗೆ ಹೇಳೋದು ಬೇಡ, ನನಗೇನಿಲ್ಲ. ಈಗ ನೀವು ಹೇಳಿದ್ರೆ ಪೊಲೀಸರು ಗಲಾಟೆ ಆಗುತ್ತೆ, ಅನ್ನ ಪ್ರಸಾದ ಕೊಡಬಾರ್ದು ಅಂತ MP ಹೇಳಿದ್ದಾರೆ. ಅವ್ರು ಹೇಳೋದು DC ಹೇಳ್ತಾರೆ, ಅದೇ ತಡೆದ್ರಿ DC ಹೇಳ್ತಾರೆ ನನಗೆ ಸಂಬಂಧವಿಲ್ಲ, ಈಗ ಅಂಬೇಡ್ಕರ್ ಜಯಂತಿ ಮಾಡ್ತಾರೆ, ನನ್ನ ಯಾಕೆ ಕರಿತೀರಿ? ಅಂಬೇಡ್ಕರ್ ಜಯಂತಿ ಮಾಡಿದ್ರೆ ನನ್ನ ಕರಿತೀನಿ, ಎಲ್ಲ ಜಯಂತಿ ಮಾಡೋದು ನೀವೇ ಮಾಡ್ತೀರಿ. ನನಗೆ ಇನ್ನೊಂದು ಸ್ವಲ್ಪ ಮುಂದಿನ ಬೇರೆ ಕೆಲಸ ಮಾಡೋಕ್ಕೆ ನಮ್ಮ ತಹಸೀಲ್ದಾರ್ ಜವಾಬ್ದಾರಿ ನನಗೇನಿಲ್ಲ, ಬರೆದಾಗ್ತೀನಿ. ಸ್ವಾಮಿ ಒಳ ಹೆಸರುಗಳು ತಹಸೀಲ್ದಾರ್ ಐತೆ, ನನಗೆ ಜವಾಬ್ದಾರಿ ಬೇಡ, ಸ್ವಾಮಿ ಮಾಡಿಕೊಳ್ಳಿ. ನನಗೆ
ಈ ಥರ ಇದೆ ನಮ್ಗೆ ಏನು ಮಾಡೋದನ್ನು ಗೊತ್ತಿಲ್ಲ, ಅದನ್ನು ಏನು ಮಾಡ್ತಾರೆ, ನನಗೇನು ಬೇಡ, ನನಗೇನು ಮಾಡೋದಲ್ಲ ಬೇಡ, ನನಗೇನಿಲ್ಲ. ಈಗ ಈ ಥರ ಎಲ್ಲ ನಮ್ಮನ್ನು ಇನ್ಸಲ್ಟ್ ಮಾಡಿದ್ರೆ ನಾನೇನು ಮಾಡೋದು? ನನಗೆ ಇವು ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ, ಹಂಗಾರೆ 25 ವರ್ಷದ ಹೆಂಗೆ ನನಗೆ ಇದು ಮಾಡಿದರೆ ನಾನಿರೋದು ಯಾರೋ ಗುಟ್ಟ ಮಾಡ್ಕೊಳ್ಳಿ. ಪೊಲೀಸರ ಮೇಲೆ ಯಾಕೆ ಹೇಳ್ತೀನಿ? ಪೊಲೀಸರ ಮೇಲೆ ಇದು ಮಾಡೋಕ್ಕಂತವ್ರು ಪೊಲೀಸರದ್ದು ಇದೆ ಅಂತ ಅನ್ನೋದಾಯ್ತು, ಕುಮ್ಮಕ್ಕು ಇದೆ. ಈ ಥರ ಎಲ್ಲ ಮಾಡಿದ್ರೆ ನನಗೆ ಗೊತ್ತಿರಪ್ಪ ಏನು ಮಾಡ್ಕೋಬೇಕು, ನನಗೇನಿಲ್ಲ. ಈ ಥರ ಹೇಳಿದ್ರಲ್ಲ, ನಾನು ಅಂತ ಹೇಳಿದೆ, MP ಅವ್ರು ಹೇಳಿದ್ರು ಪ್ರಸಾದ ಮಾಡಬಾರ್ದು ಅಂತ ಹೇಳಿ ಈ ವೈಟಿಂಗಲ್ಲಿ ಕೊಟ್ಬಿಟ್ಟು ಬೇಡ, ನನಗೆ ಯಾಕೆಲ್ಲಾರು ಮಾಡಿಸ್ಕೊಳ್ಳಿ, ಯಾಕೆಲ್ಲಾರು ಮಾಡಿಸ್ಕೊಳ್ಳಿ, ನನಗೇನು ಅವಶ್ಯಕತೆ ಇಲ್ಲ. ನನಗೆ ಈಗ ಮಾಗ್ಯ ರಂಗಸ್ವಾಮಿ ಬೇಡ, ಇದ್ರದ್ದು ತಲಗಡೆ ದೇವಸ್ಥಾನ ರಂಗಸ್ವಾಮಿ ಬರೀ ಹಚ್ಚಿದ್ರೆ 25 ಲಕ್ಷ ಕೊಡುತ್ತೆ. ಊಟ ಗಿಟ್ಟ ಬೇರೆ ಇಲ್ಲಿ ರಾಮಸ್ವಾಮಿ ಕೊಟ್ಟು 25 30 ಕೊಟ್ಟು ರಘುಪತಿ ದೇವಸ್ಥಾನಕ್ಕೆ ಯಾರೋ ರೂಪಾಯಿ ಆಯ್ತಲ್ಲ, ಅವ್ರ ದೇವರು ಆ ಕಾಲದಲ್ಲಿ 3 ಸಾರಿ ಬಣ್ಣ ಹೊಡ್ತಿದ್ದೀವಿ, 3 ಸಾರಿ ಗೊಬ್ಬರ. ನಾವು ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡೋದು ನಾವು. ನೀವು ಈಗೆಲ್ಲ ನನಗೇನಿಲ್ಲ ರೀ, ನಾಳೆ ನಾವು ಇದು ಜನಸಾಮಾನ್ಯರ ಹಣ ಕಿತ್ಕೊಳ್ಳಿ ನಾನೇ ಮಾಡೋದಿಲ್ಲ. ಆಮೇಲೆ ನೀವು ಆಫೀಸ್ನೆಲ್ಲ ವೈಲೇಷನ್ ಮಾಡ್ತಾಯಿದ್ದೀವಿ, ಸರ್ಕಾರಿ ಆದೇಶಗಳನ್ನೆಲ್ಲ ಉಲ್ಲಂಘನೆ ಮಾಡ್ತಾಯಿದ್ದೀವಿ. ನಾಳೆ ಸರ್ಕಾರದ ಗಮನಕ್ಕೆ ತರ್ತಾಯಿದ್ದೀವಿ. ಯಾರು ಕೇಳೋರು ಇಲ್ಲಿ 63 ಇಲಾಖೆದು ನಿನ್ನೆವರೆಗೆ ಇಟ್ಟಿದ್ರೆ 2 ತಿಂಗಳಿಂದ ಬಿಲ್ ಪಾಸ್ ಆಗಿಲ್ಲ. 2000 ಇದನ್ನು PDO ಅವರೇ, ಅವರೇ ನೀವು ನಿರ್ದಾಕ್ಷಿಣ್ಯ ಕ್ರಮ ತಗೋಬೇಕಪ್ಪ. ನಾನು ನಿಮ್ಗೆ ಒಳ್ಳೇದು ಕೇಳ್ತೀನಿ. ನನಗೆ ನೀವು ಯಾರು ₹10 ನನಗೆ ನಾನು ಇದು ಮಾಡೋದಾಗಿದ್ದರೆ ಇವತ್ತು ಈ ಮಟ್ಟಕ್ಕೆ ಇರಬೇಕಾಗಿಲ್ಲ. ನಾನು ಇವತ್ತುವರೆಗೆ ಯಾವನಾರು EOಗಳು ₹10 ಕೊಟ್ಟವ್ರಂತ ಕೇಳಿ, ಅಥವಾ PDOಗಳು ₹10 ಕೊಟ್ಟವ್ರಂತ ಕೇಳಿ. ಇನ್ನು ಈ PDOಗಳು ಏನು ಮಾಡ್ತಾವ್ರೆ ಅಂದರೆ ನಿಮಗೆ ದುಡ್ಡು ಕೊಡಬೇಕು, ರೇವಣ್ಣಿಗೆ ದುಡ್ಡು ಕೊಡಬೇಕು ಅಂತ ದುಡ್ಡು ಹೆಚ್ಚಾಗುತ್ತೆ. ಯಾರು ಹಳೆಕೋಟೆ ಬರಲೇ ಇಲ್ಲಿ ಅವ್ರು ಮಲಪ್ಪಳ್ಳಿ ಯಾರು ಯಾಕೆ 10,000 ದುಡ್ಡು ಹೆಚ್ಚಿರಿ ನೀವು? ಯಾವತ್ತಲ್ಲಿ ದುಡ್ಡು ಕೊಟ್ಟಿದ್ದೀರಿ ನೀವು? ಯಾರಿಗೆ ದುಡ್ಡು ಕೊಡೋಕ್ಕೆ ಹೆಚ್ಚಿದ್ರೆ 10,000 ರೂಪಾಯಿನ ನಾನು ಬಲಿ ಹಾಕಿಸ್ಬಿಡ್ತೀನಿ. ಬಡವ್ರನ್ನ ಯಾಕೆ ದುಡ್ಡು ಹೆಚ್ಚಿರಿ ನೀವು? ಹೇಳೋದು ಯಾಕೆ ಕೊಡಲ್ಲ? ಇವಾಗ ಕೊಡಬೇಕು, ಡ್ರೈವರ್ನಲ್ಲಿ ಕೊಡಬೇಕು ಅಂತೀರ. ಯಾವತ್ತು ಯಾರು ಎದುರು ಕಾಫಿ ಕುಡಿಸಿದ್ದೀರಾ? ಮಾಡ್ತಾರಂತೆ ನಿಮ್ಮ ಹೆಸರು ಹೇಳಿ 10,000 ರೂಪಾಯಿ ಕಲೆಕ್ಟ್ ಮಾಡ್ತಾರಂತೆ. ಇಲ್ಲ ಅಂತಾನೆ ಹೇಳ್ತೇನೆ. ಎಲ್ಲ ಎದುರುಗಡೆ ಮರ್ಯಾದೆ ನೋಡಪ್ಪ, ನನಗೆ ಗೊತ್ತಿಲ್ಲ, ಕೆಲಸ ಬೇಕು. ನಾನು ಅವತ್ತು ಹೇಳಿದ್ದೀನಿ, ಮನೆಗಳ ಕೊಡೋದಿರ್ಬೋದು, ಇದ್ರ ಮನೆ ಇರ್ಬೋದು, ಯಾರದೇ ಇದ್ರು ಅಷ್ಟೇ 100ಕ್ಕೆ 100 ಭಾಗ ನಿಜ ಇರಬೇಕು. ನಾನು ಪ್ರತಿ ಹಳ್ಳಿಗೆ ಹೋಗ್ತೀನಿ ಸರಿ, ಅಲ್ಲಿ EOಗಳಿಗೆ ಹೇಳ್ತೀನಿ, ಯಾರೇ ಇರಲಿ, ಕಾಂಗ್ರೆಸ್ಸು ದಳ BJP ಇಲ್ಲ, ಯಾರು ಬಡವರು ಕೊಡಿ. ಇದೇ ಹಳೆ ತಹಸೀಲ್ದಾರರು 2,000 ಮನೆ 100 ಕೋಟಿ ರೂಪಾಯಿ 5 ಲಕ್ಷ ರೂಪಾಯಿ ಅಂತ 100 ಕೋಟಿ ಕೊಡಿಸಿದ್ದೀನಿ. ಅದ್ರ ಮೇಲೆ ಅರ್ಜಿ ಬರೆದ್ರು. ಏನು ನನಗೇನಾರು ಇದಾಯ್ತು ಅರ್ಜಿ ಬರೆದು? ಇವತ್ತು ಹೋಗಿ ಒಂದೊಂದು ಊರಲ್ಲಿ ಎಲ್ಲ ಶೆಡ್ಡಲ್ಲಿ ಬಿದ್ದೋಗೋ, ಯಾವಾಗ ಬಿದ್ದೋಗೋ ಗೊತ್ತಿಲ್ಲ. ಇವತ್ತು ಮನೆ ಕಟ್ಟೆ ಹೋಗಿ ನೋಡ್ಕೊಂಡು ಬಂದಿದ್ದು. ಅವು ಕೈಯಿಂದ 4-5 ಸಾವಿರ ಹಾಕ್ಯಾರ. ಈಗ ಪುರಸಭೆ ಯಾರು ಇವರು